ಓಕೆ, ನನಗೆ ಪೆರಿಫೆರಲ್ ರಿಂಗ್ ರೋಡ್ನ ಪಾರ್ಟ್ 1 ಮತ್ತು ಪಾರ್ಟ್ 2ನ ಕಂಪ್ಲೀಟ್ ಸ್ಟ್ರೆಚ್ಚಲ್ಲಿ ವೀಡಿಯೋ ಮಾಡಿರಿ ಅಂತ ತುಂಬ ಕಮೆಂಟ್ಸು, ತುಂಬ ರಿಕ್ವೆಸ್ಟ್ಗಳು ಬರ್ತಾಯಿತ್ತು. ಏಕೆ ಅಂದರೆ ಇಲ್ಲಿರೋ ಜನಕ್ಕೆ ತುಂಬ ಭಯ ಆಗಿಬಿಟ್ಟಿದ್ದಾರೆ, ಅವ್ರ ಪ್ರಾಪರ್ಟಿ ಏನಾದರೂ ಹೋಗುತ್ತಾ ಅಂತ. ಮತ್ತು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ನಿಮ್ಮ ಊರು ಪೆರಿಫೆರಲ್ ರಿಂಗ್ ರೋಡ್ಗಿಂತ ತುಂಬ ದೂರ ಇದೆ, ಆದರೂ ನೀವು ಸುಮ್ಮನೆ ಅನವಶ್ಯಕವಾಗಿ ಟೆನ್ಷನ್ ತಾಳ್ತಾ ಇದ್ದೀರಾ. ಒಂದು ವೇಳೆ ನಿಮ್ಗೇನಾದರೂ ನೋಟಿಫಿಕೇಷನ್ಸ್ ಬಂದಿದ್ದರೆ ಅದು BDA ಬ್ಲಂಡರ್. ದೊಡ್ಡ ಬ್ಲಂಡರ್ ಆಗಿದೆ. ಆ ನೋಟಿಫಿಕೇಷನ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ನೀವೇನು ಅಂದರೆ ತಕರಾರು ಅರ್ಜಿ ಕೊಡಿ, ಅವ್ರು ಇನ್ನು ಮಿಕ್ಕಿದ್ದೆಲ್ಲ BDAನೇ ನೋಡ್ಕೊಳ್ತಾರೆ. ಅರ್ಥ ಆಯಿತಾ? ಅವರೆಲ್ಲ ಚೆಕ್ ಮಾಡ್ತಾವ್ರೆ. ಅದನ್ನು ಬಿಟ್ಟು ನೀವು ಸುಮ್ಮನೆ ಟೆನ್ಷನ್ ತಗೊಂಬಿಡಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಏನೋ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಬಂದ್ಬಿಟ್ಟಿದೆ ನೋಟಿಫಿಕೇಷನು ಅಂದರೆ ಅವರು ಯಾವುದೋ ಹಳೆ ನೋಟಿಫಿಕೇಷನ್ ಮೇಲೆ ಕೊಟ್ಟಿದ್ದಾರೆ. ತಕರಾರು ಅರ್ಜಿ ಕೊಡಿ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ರಿಸಾಲ್ವ್ ಮಾಡೋದಕ್ಕೋಸ್ಕರನೇ ಅರ್ಜಿಗಳನ್ನ ಹೊರಡಿಸ್ತಾ ಇರೋದು, ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ಸ್ಗಳನ್ನ ಮೇಯ್ನ್ಲಿ. ಈಗ ಪೆರಿಫೆರಲ್ ರಿಂಗ್ ರೋಡ್ನ ಮೇನ್ ಪಾಯಿಂಟ್ ಮೇಲೆ ಬಂದ್ಬಿಡೋಣ. ಪೆರಿಫೆರಲ್ ರಿಂಗ್ ರೋಡ್ ಪಾರ್ಟ್ 1 ಮತ್ತು ಪಾರ್ಟ್ 2 ಯಾವ ಕಡೆ ಹೋಗುತ್ತೆ ಅಂತ. ಈಗ ಪೆರಿಫೆರಲ್ ರಿಂಗ್ ರೋಡ್ ಪಾರ್ಟ್ 1 ಬಂದ್ಬಿಟ್ಟು ಈ ಕಡೆ ನೋಡಿ, ಇದು ಅರ್ಕಾವತಿ ನದಿ, ಮಾಕ್ಲಿ ಮತ್ತು ಇದು ಮಾದನಾಯಕನಹಳ್ಳಿ. ಓಕೆನಾ? ಮಾಕ್ಲಿ, ಮಾದನಾಯಕನಹಳ್ಳಿ, ಅರ್ಕಾವತಿ ನದಿ. ಇಲ್ಲಿ ಸೆಂಟ್ರಲ್ಲಿ ಈ ಕಡೆ ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಾ ಕಡೆ ಲೆಫ್ಟ್ ಸೈಡ್ಗೆ ಹೋಗೋದು ಪೆರಿಫೆರಲ್ 1, ರೈಟ್ ಸೈಡ್ಗೆ ಹೋಗೋದು ಪೆರಿಫೆರಲ್ 2. ಯಲಹಂಕ MLA ಅವರು ವಿಶ್ವನಾಥ್ ಅವರು ಏನು ಹೇಳಿದ್ರು ಅಂದರೆ, ಈ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ ಈ ಕಡೆ ಸೈಡ್ದು, ಇಲ್ಲಿಂದ ಇಲ್ಲಿವರೆಗೂ ಬರಲ್ಲ ಅಂತ ಹೇಳಿದ್ರು. ಅವರು ಒಂದು ಮೀಟಿಂಗ್ ಮಾಡಿದರು, ಆ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಕಡೆ ವೈರಲ್ ಆಗಿತ್ತು. ಅದರಲ್ಲಿ ಹೇಳಿದ್ದು ಆ ರಿಂಗ್ ರೋಡ್ ಬರಲ್ಲ ಈ ಕಡೆದು, ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅವರೇನು ಅಂದರೆ ಯಾವುದೇ ರಿಟರ್ನ್ ಸ್ಟೇಟ್ಮೆಂಟ್ ಕೊಡಲಿಲ್ಲ. BDAಯಿಂದ ಇನ್ನೂ ಯಾವುದೇ ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ಬಂದಿಲ್ಲ. ಅವ್ರು ಬೈರಿ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಅಷ್ಟೇ. ಮತ್ತು ಪೆರಿಫೆರಲ್ ರಿಂಗ್ ರೋಡ್ ಏನಿದೆ ಪಾರ್ಟ್ 1 ಈ ಕಡೆ ಹೋಗುತ್ತೆ ನೋಡಿ, ಮಾದನಾಯಕನಹಳ್ಳಿ ಆಮೇಲೆ ಕುದುರೆಗೆರೆ ಮೇಲೆ ಮುಂದಕ್ಕೆ ಹೋಗುತ್ತೆ. ಅದು ಮುಂದೆ ಇದೆ, ಆ ಕಡೆ ತೋರಿಸ್ತೀನಿ. ಈ ಕಡೆ ಒಂದು ರೌಂಡ್ ಪೆರಿಫೆರಲ್ ರಿಂಗ್ ರೋಡ್ ಒಂದು ರೌಂಡ್ ಹಾಕೊಂಡು ಬರೋಣ, ಸರಿನಾ? ಇದು ಎಲ್ಲ ಕಂಪ್ಲೀಟ್ PDF ಸೇರಿಸಿ ಮಾಡಿರೋದು. ಇದು ಯಾವುದೇ ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ಲ. ನೀವು ಲಿಂಕ್ ಕಳಿಸಿ ಅಂತ ಕೇಳಬೇಡಿ. ಇದೆಲ್ಲ ಸಪ್ರೇಟಾಗೆ ಒಂದೊಂದೇ PDFಗಳನ್ನ ನಾವು ಕಂಬೈನ್ ಮಾಡಿರೋದು ನಾವೇ. ಅಂದರೆ ಈ PDF ಏನಿದೆ ಇದು ಗೌರ್ಮೆಂಟಿಂದ ಕೊಟ್ಟಿರೋದು. ಗೌರ್ಮೆಂಟಿಂದ ಕೊಟ್ಟಿರೋ ಒಂದೊಂದೇ PDFಗಳನ್ನ ಎತ್ಕೊಂಡು ಅದನ್ನ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಆಗಿ ಮಾಡಿದ್ದೀವಿ. ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇದು ಪೆರಿಫೆರಲ್ ರಿಂಗ್ ರೋಡ್ 2 ನೋಡಿ. ಪೆರಿಫೆರಲ್ ರಿಂಗ್ ರೋಡ್ 2 ಹತ್ರ ಹೀಗೆ ಮುಂದೆ ಬಂದರೆ ಇಲ್ಲಿ ಏನು ಗ್ರೇ ಏರಿಯಾ ಇದೆಯಲ್ಲ, ಇಲ್ಲೇ ಬಸ್ ಟರ್ಮಿನಲ್ಲು ಇಲ್ಲ ಟ್ರಕ್ ಟರ್ಮಿನಲ್ ಬರೋದು. ಇನ್ನೊಂದು ವಿಷಯ ಏನು ಅಂದರೆ, ಬಸ್ ಟರ್ಮಿನಲ್ ಏನಿದೆ ಇಲ್ಲಿ BMIC APA ಅಂದರೆ ಎಕ್ಸಿಬಿಷನ್ ಇದೆಯಲ್ಲ ಗ್ರೌಂಡು, ಈ ಭಾಗದಲ್ಲಿ ಬರೋ ಚಾನ್ಸಸ್ಸೇ ಜಾಸ್ತಿ ಇರೋದು. ಆ್ಯಕ್ಚುಲಿ ಗೌರ್ಮೆಂಟ್ ಪ್ರಾಪರ್ಟಿ ಇದೆ, ಅದು ತಕ್ಕನಂತೆ ಅಲ್ಲಿ ಪ್ರಾಪರ್ಟಿನೂ ಇದೆ, ಅಷ್ಟಕ್ಕಾಗೋ ಅಷ್ಟು ನೋಡಬೇಕು ಅವ್ರು ಏನು ಮಾಡ್ತಾರೆ ಅಂತ. ಮತ್ತು ಇದೇನಿದೆ ಇದು ವಿಲೇಜ್ ಬೌಂಡ್ರಿ. ವಿಲೇಜ್ ಏನಿದೆ, ವಿಲೇಜ್ ಲಿಮಿಟಲ್ಲಿ 100 ಮೀಟರ್ವರೆಗೂ ವಿಲೇಜ್ ಲಿಮಿಟ್ ಬರುತ್ತೆ. ಅದನ್ನೇನು ಮಾಡೋದಕ್ಕಾಗಲ್ಲ. ಅವ್ರೇನೋ ಬಸ್ ಟರ್ಮಿನಲ್ ಎತ್ಕೊಬಂದು ಈ ಕಡೆಗೆಲ್ಲ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈ ಕಡೆ ಸ್ವಲ್ಪ ಸರ್ವೆ ನಂಬರ್ಗಳಿಗೆ ನೋಟಿಫಿಕೇಷನ್ ಬಂದಿದೆ. ಅದೇನು ಅಂದರೆ BDA ಬ್ಲೆಂಡರ್ ಅಷ್ಟೇ, ಅದೆಲ್ಲ ಸರಿಯಾಗುತ್ತೆ. ಅವ್ರು ಸರಿ ಮಾಡೋದಕ್ಕೋಸ್ಕರನೇ ಟ್ರೈ ಮಾಡ್ತಾವ್ರೆ, ಸರಿನಾ? ಈಗ ದೊಂಬ್ರಹಳ್ಳಿ ಹತ್ರ ನೀವು ಈ ಗ್ರೇ ಏರಿಯಾ ನೋಡ್ಬೋದು, ಅದ್ರ ಸರ್ವೆ ನಂಬರ್ಗಳು ಇಲ್ಲೇ ಇದೆ. ಅದನ್ನು ಸ್ವಲ್ಪ ತೋರಿಸ್ಬಿಡ್ತೀನಿ ನೋಡಿ. ಯಾಕೆಂದರೆ ಎಲ್ಲ ಪ್ರತಿಯೊಂದು ಡೀಟೇಲಾಗಿ ತೋರಿಸ್ಕೊಂಡು ಕೂತ್ಕೊಂಡ್ರೆ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಆಮೇಲೆ ನೀವು ನೋಡೋದು ಇಲ್ಲ, ಸ್ಕಿಪ್ ಮಾಡ್ತೀರಾ. ನೀವೇನು ಅಂದರೆ ಕಂಪ್ಲೀಟಾಗಿ ನೋಡಿದ್ರೇ ಆ ವಿಡಿಯೋ ರೀಚ್ ಆಗೋದು, ಮತ್ತು ನಮಗೂ ಇದೇ ಥರ ವೀಡಿಯೋಸ್ ಎಫರ್ಟ್ಸ್ ಹಾಕೋದಕ್ಕೆ ಮೋಟಿವೇಶನ್ ಇರುತ್ತೆ. ನಿಮಗೆ ನಿಜ ಹೇಳ್ತೀನಿ, ಈ ಫೋಟೇಜಸ್ನೆಲ್ಲ ಕಂಬೈನ್ ಮಾಡಿ ಇದನ್ನ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಇದು ಸುಮ್ಮನೆ ಅಲ್ಲ, ನಮ್ಮ ಸಿಸ್ಟಮ್ಮು ಕೂಡ ಪ್ರೊಸೆಸರ್ ತುಂಬ ಸ್ಟ್ರಾಂಗ್ ಇರಬೇಕು. ಇದು ಮಾಗಡಿ ರೋಡ್ ಹತ್ರ ಇರೋ ಸರ್ವೆ ನಂಬರ್ಗಳು ನೋಡಿ. ಮಾಗಡಿ ರೋಡ್, ಮಾಚೋಹಳ್ಳಿ ಸುತ್ತಮುತ್ತ ಇರೋದು ಸರ್ವೆ ನಂಬರು. ಆ ಕಡೆ ಈ ರಿಂಗ್ ರೋಡ್ ಹೋಗುತ್ತೆ. ಈ ಗ್ರೇ ಏರಿಯಾ ಎಲ್ಲ ನೋಡ್ತಾ ಇರಿ, ಯಾಕೆಂದರೆ ಇಲ್ಲೇ ಟ್ರಕ್ ಟರ್ಮಿನಲ್ಗಳೆಲ್ಲ ಬರೋದು. ಯಾಕೆಂದರೆ ಇದು ಮೇನ್ ಬೇಸಿಕಲಿ ಔಟರ್ ರಿಂಗ್ ರೋಡ್ ಥರ ಮೇನ್ ದೊಡ್ಡ ಟ್ರಕ್ಗಳೇ ಹೋಗೋದು. ಅವರಿಗೆ ರೆಸ್ಟಿಂಗ್ ಏರಿಯಾ ಬೇಕಿರ್ತದೆ. ರೆಸ್ಟಿಂಗ್ ಏರಿಯಾ ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಜೋಗಿಪಾಳ್ಯದಿಂದ ಈ ಕಡೆ ಹೊರಗಡೆ ಹೋಗ್ತಾ ಇದೆ ಪೆರಿಫೆರಲ್ ರಿಂಗ್ ರೋಡು. ಆ ಸರ್ವೆ ನಂಬರ್ಗಳನ್ನು ನೋಡ್ಕೊಳ್ಳಿ. ಆ ಊರುಗಳು ಕೂಡ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಓದ್ಕೊಳ್ಳಿ. ಯಾಕೆಂದರೆ ತುಂಬ ಊರಿದೆ. ನಾನು ಇದರಲ್ಲಿ ಹೇಳಿದ್ರೆ ಆಮೇಲೆ ಊರ ಹೆಸರು ತಪ್ಪಾಯಿತು ಅಂದರೆ ಅದಕ್ಕೂ ಕಮೆಂಟ್ ಮಾಡ್ತೀರಾ. ಆದರೂ ಬಿಡಿ, ನನಗೇನು, ನೀವು ಕಮೆಂಟ್ ಮಾಡಿದ್ರೆ ಏನಿಲ್ಲ. ನಿಮ್ಮ ಹತ್ರ ಒಳ್ಳೆ ಇನ್ಫಾರ್ಮೇಷನ್ ತಲುಪಿಸ್ಬೇಕು ಅನ್ನೋದಷ್ಟೇ ನನ್ನ ಗುರಿ.
ಹಾಗಾಗಿ ನಾನು ಅದಕ್ಕೇನು ಟೆನ್ಷನ್ ಆಗೋಲ್ಲ. ಯಾಕೆಂದರೆ ತುಂಬ ಜನ ಮನೆ ಕಳ್ಕೊಳ್ತಿದ್ದೀರಾ, ತುಂಬ ನೋವಲ್ಲಿದ್ದೀರಾ, ನನಗೆ ಅರ್ಥ ಆಗುತ್ತೆ. ನಿಮಗೋಸ್ಕರನೇ ನಾವಿಷ್ಟು ಎಫರ್ಟ್ ಆಗ್ತಾ ಇರೋದು. ನೋಡಿ, ಗೋವಿಂದಪಾಳ್ಯ ತುಮಕೂರು ರೋಡು. ಓಕೆ, ವಾಪಸ್ ಜಂಪ್ ಆಗಿದೆ ಅಲ್ಲಿಗೆ. ಹಾಗೆ ರೀ, ಮಾಚಹಳ್ಳಿ ಹಾಗೆ ಮುಂದೆ ಬರುತ್ತೆ ಜೋಗಿಪಾಳ್ಯ. ಕೊಮ್ಮಘಟ್ಟ, ಚಲ್ಲಘಟ್ಟ ಹತ್ರನೂ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಗ್ರೇ ಏರಿಯಾ. ಆ ಸರ್ವೆ ನಂಬರ್ಗಳು ಇದರಲ್ಲಿ 10, 18, 19 ಆ ಸರ್ವೆ ನಂಬರು. ನಿಮಗೆ ಅಲ್ಲೊಂದು ಸ್ವಲ್ಪ ಗ್ರೇ ಏರಿಯಾ ಅಲ್ವಾ, ಕಾಣಿಸ್ತಾ ಇರಲ್ಲ. 22 ಈ ರೆಡ್ ಕಲರ್ದು ನೋಡ್ಕೊಳ್ಳಿ ಎಲ್ಲ ಕ್ಲೀನಾಗೆ. ಹೀಗೆ ಮುಂದೆ ಬರುತ್ತೆ. ಅಗ್ರಹಾರದ ಹತ್ರ ನೋಡಿ ಇಲ್ಲಿರೋದು. ಹೀಗೆ ಇಲ್ಲಿ ಮುಂದೆ ಬಂದರೆ ಓಕೆ. ಕಂಬೀಪುರ ಹಾಗೆ ಮುಂದೆ ಹೋದರೆ ಕಂಬೀಪುರದ್ದು ಲೇಕು, ಅಲ್ಲಿರೋ ಪೆರಿಫೆರಲ್ ರಿಂಗ್ ರೋಡು, ಗುಡಿಮಾವು ನೋಡಿ. ಗುಡಿಮಾವು ಇಲ್ಲೇ ಇರೋದು, ಅದ್ರ ಪಕ್ಕದಲ್ಲೇ ರಿಂಗ್ ರೋಡ್ ಹೋಗ್ತಾ ಇರೋದು. ಅದರದ್ದು ಯಾರೋ ನನ್ನ ಸಬ್ಸ್ಕ್ರೈಬರ್ ಕೇಳಿದರು, ಹಾಗಾಗಿ ಹೇಳ್ತಾಯಿದ್ದೀನಿ. ನೀವು ಏನೇ ಕೇಳಿದ್ರು ಆಲ್ಮೋಸ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಇದಕ್ಕೆ ಆಲ್ರೆಡಿ 3 ದಿನ ಹಿಡಿದಿದೆ ಇದನ್ನೆಲ್ಲ ಕುತ್ಕೊಂಡು ಮಾಡೋದಕ್ಕೆ. ಏನಂದರೆ ಪ್ರೊಸೆಸರು ತುಂಬ ಸ್ಟ್ರಾಂಗ್ ಇರಬೇಕು ಇದಕ್ಕೆಲ್ಲ. ಸಿಸ್ಟಮ್ ಮೇಲೆ ತುಂಬ ಎಫರ್ಟ್ ಬೀಳುತ್ತೆ. ನಾರ್ಮಲ್ ಸಿಸ್ಟಮಲ್ಲೆಲ್ಲ ಮಾಡೋಕ್ಕಾಗಲ್ಲ. ಓಕೆ, ಮರಗಂಡನ ಹಳ್ಳಿಗೆ ಈಗ ಮುಂದೆ ಹೋಗ್ತೀವಿ. ನೋಡಿ, ವೀರ್ಸಂದ್ರ, APMC ಯಾರ್ಡು ರೆಡ್ ಕಲರಲ್ಲಿ, ಗ್ರೇ ಏರಿಯಾ, ಬಸ್ ಟರ್ಮಿನಲ್ಲೋ ಇಲ್ಲ ಟ್ರಕ್ ಟರ್ಮಿನಲ್ಲೋ ಬರುತ್ತೆ. ಇದು ಫುಲ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಪೆರಿಫೆರಲ್ ರಿಂಗ್ ರೋಡ್ ಏನಿದೆ, ಫಸ್ಟಲ್ಲಿ ಆಗಿರೋ ಪ್ರಾಬ್ಲಮ್ಸ್ಗಳು ಮತ್ತೆ ಆಗಬಾರ್ದು ಅಂತ ತುಂಬ ಯೋಚನೆ ಮಾಡಿ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತಾಯಿದ್ದಾರೆ. ನೀವು ಆಲ್ರೆಡಿ ಈ ಕಡೆ ಸೈಡಿನ ಕನೆಕ್ಟಿವಿಟಿ ಏನಿತ್ತು, ನಾನಿಲ್ಲಿ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲೇ ಬೆಳೆದಿರೋದು. ಇಲ್ಲಿನ ಕನೆಕ್ಟಿವಿಟಿ ಏನಿದೆ ತುಂಬ ಇಂಪ್ರೂವ್ ಆಗಿದೆ. ಬಸ್ ಕನೆಕ್ಷನ್ಸ್ ಆಗ್ಬೋದು, ರೋಡ್ದಾಗ್ಬೋದು, ರೋಡೆಲ್ಲ ಎಕ್ಸ್ಟೆಂಡ್ಗಳು ಮಾಡ್ಕೊಳ್ತಾವ್ರೆ. ಈಗ ಹೆಸರುಘಟ್ಟ ರೋಡ್ ಇತ್ತು, ಅದು ಫುಲ್ ಎಕ್ಸ್ಟೆಂಡಿಗೆ ಟ್ರೈ ಮಾಡಿದ್ರು BWSSB ಅವ್ರ ಹತ್ರ. ಆದರೆ BWSSB ಅವ್ರು ಕೊಡಬೇಕಲ್ಲ, BWSSB ಅವ್ರು ಕೊಡಲಿಲ್ಲ. ಹಾಗಾಗಿನೇ ಅಲ್ಲಿ ಇಷ್ಟು ಮೀಟ್ರಿಗೆ ಅಂದ್ಬಿಟ್ಟು ಸುತ್ತ 2 ಸೈಡು ಕೂಡ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಎಕ್ಸ್ಟೆಂಡ್ ಮಾಡ್ಕೊಂಡು ಅದರಲ್ಲೇ ಈಗ ರೋಡ್ ಮಾಡ್ತಾಯಿದ್ದಾರೆ. ಮುಂದಕ್ಕೆ ಯಾಕೆ ಅಂದರೆ ಇದೆಲ್ಲ ಪೆರಿಫೆರಲ್ ರಿಂಗ್ ರೋಡ್ ಬಂದರೆ ಮುಂದೆ ಫುಲ್ಲು ಬ್ಯುಸಿ ರೂಟ್ ಆಗಿಬಿಡುತ್ತೆ ಇದು. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ನು ನಡೀತಾ ಇದೆ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಕಂಪ್ಲೀಟ್ಲಿ ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟಿದೆ. ಇನ್ನೇನು ಈ ರೋಡ್ ಕೆಲಸ ಸ್ಟಾರ್ಟ್ ಆಗೋದೊಂದು ಬಾಕಿ. ಆಲ್ರೆಡಿ MER ಮೇಜರ್ ಆರ್ಟೀರಿಯರ್ ರೋಡ್ ಏನಿದೆ ಅದ್ರದ್ದು ಕೆಲಸ ನಡೆದ್ಬಿಟ್ಟಿದೆ. ಆಲ್ರೆಡಿ ಅದೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ನೀವು ಗೂಗಲ್ ಮ್ಯಾಪ್ಸಲ್ಲಾಗ್ಬೋದು, ಗೂಗಲ್ ಮ್ಯಾಪ್ಸಲ್ಲಾಗಲಿ ನೀವು ನೋಡ್ಕೋಬೋದು ಅದನ್ನು. ನಿಮಗೆ ಇನ್ನೊಂದೇನು ಅಂದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಮೇಲೆ ಶಾರ್ಟ್ಸ್ ಮಾಡ್ತೀನಿ. ಯಾಕೆ ಅಂದರೆ ನೀವು ನೋಡ್ತಾ ಇದ್ದೀರಾ, ಎಷ್ಟೇ ನಾವು ಪ್ರೋಸೆಸ್ ಮಾಡಿದ್ರು ಕೂಡ ಸಿಸ್ಟಮ್ ಹ್ಯಾಂಗ್ ಆಗ್ತಾಯಿದೆ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ನೋಡಿ. ಏನು ಅಂದರೆ ಎಲ್ಲ ಅದು ಸ್ಪ್ರೆಡ್ ಆಗಿಬಿಟ್ಟಿದೆ, ಅಲ್ಲೋಗಿ ಹುಡ್ಕಿದ್ರು ಕೂಡ ನಿಮಗೇನು ಸಿಗೋಲ್ಲ. ಹಾಗಾಗಿ ನಾನು ಅದನ್ನ ಹಾಕಿರಲಿಲ್ಲ, ಬಟ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ. ಮತ್ತು
ನಿಮಗೆ ವ್ಯಾಲ್ಯೂಬಲ್ ಕಂಟೆಂಟ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಪಲ್ಲಿ ಮುಂದಕ್ಕೆ ಹೋಗೋಣ. ಓಕೆ, ಇದು ಅವಳಹಳ್ಳಿಯ ಮ್ಯಾಪು. ಆದರೂ ಹಿಂದಿನ ಮ್ಯಾಪ್ ತೋರಿಸ್ತೀನಿ. ಸ್ವಲ್ಪ ಸಿಸ್ಟಮ್ ಹ್ಯಾಂಗ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಸದರಾಮಂಗಳದ್ದು, ಅದಾದಮೇಲೆ ನೆಕ್ಸ್ಟ್ ಸರ್ವೆ ನಂಬರ್ ವೈಸ್ ನೋಡೋಣ ಮ್ಯಾಪು. ನೆಕ್ಸ್ಟ್ ಮ್ಯಾಪು ಅವಳಹಳ್ಳಿದು ನೋಡಿ. ಇದು ಅವಳಹಳ್ಳಿ ಹತ್ರ ಇರೋ ಸುತ್ತಮುತ್ತ ಊರುಗಳು. ಮಲ್ಸಂದ್ರ ಅನ್ನೋದು ತುಂಬ ಊರಿದೆ, ತುಂಬ ಮಲ್ಸಂದ್ರಗಳು ಬರ್ತವೆ, ಕ್ಲೀನಾಗಿ ನೋಡ್ಕೊಳ್ಳಿ. ಇದು ನ್ಯಾಷನಲ್ ಹೈವೇ 4. ಹಾಗೆ ಮುಂದೆ ಬಂದರೆ ನೆಕ್ಸ್ಟು ತನ್ನಿಸಂದ್ರದು. ಊರ ಹೆಸರು ಸಡನ್ನಾಗಿ ಹೇಳೋಕ್ಕಾಗಲ್ಲ. ತನ್ನಿಸಂದ್ರ, ದೊಡ್ಡಗುಬ್ಬಿ, ಚಿಕ್ಕಗುಬ್ಬಿ, ತುಂಬ ಊರ ಹೆಸರುಗಳಿದೆ ನೋಡಿ. ಇದು ಇನ್ನೊಂದು ತಿರುಮನಹಳ್ಳಿ. ಸರ್ವೆ ನಂಬರ್ ವೈಸ್ ನೋಡಿ. ಇಲ್ಲಿದೆ ಪೆರಿಫೆರಲ್ ರಿಂಗ್ ರೋಡು. ಇದು ಬಂದು ಯಲಹಂಕದ್ದು ನೋಡಿ. ಇದೇ ಯಲಹಂಕದ್ದು ಮ್ಯಾಪು. ಇನ್ನೂ ಬೇಕು ಅಂದರೆ ಶಾರ್ಟ್ಸಲ್ಲಿ ಮಾಡಿ ಹಾಕ್ತೀನಿ. ನಿಮಗೆ ಏನು ಬೇಕು ಅಂತ ಪರ್ಟಿಕ್ಯುಲರ್ಲಿ ಕೇಳಿ. ಏನಂದರೆ ತುಂಬ ಈ ರೋಡು ಹಳ್ಳಿಗಳನ್ನ ನೋಡ್ಕೊಳ್ಳಿ. ಇಲ್ಲಿಂದ ತುಂಬ ದೂರ ಇರೋ ಊರುಗಳದ್ದಾದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಬರೋಲ್ಲ. ನೀವು ಸುಮ್ಮನೆ ಟೆನ್ಷನ್ ತಗೊಂಬೇಡಿ. ಗ್ರೇ ಏರಿಯಾ. ಇದು ಬಾವಳೆಕೆರೆದು, ಲಿಂಗರಾಜಪುರ, ಮಾವಳಿಪುರ, ಬ್ಯಾಲ್ಕೆರೆ, ಕೆಂಪಾಪುರ. ಸ್ಟೇಟ್ ಹೈವೇ 39 ಅಂದರೆ ಹೆಸರುಘಟ್ಟಕ್ಕೆ ಹೋಗುತ್ತಲ್ಲ ರೋಡ್ ಇದು, ಅದು ಸೋಲ್ದೇವನಹಳ್ಳಿ ಆ ರೋಡ್ ಇದು. ತಮ್ಮೇನಹಳ್ಳಿ ಸರ್ವೆ ನಂಬರ್ ಕೇಳ್ತಾ ಇದ್ರಿ ಯಾರೋ ನೋಡಿ. ತಮ್ಮೇನಹಳ್ಳಿ ಸರ್ವೆ ನಂಬರು ಕುದುರೆಗೆರೆ. ಇನ್ನೊಂದು ಇಲ್ಲಿ ಆಸೆ ಹೋಗುತ್ತೆ, ಅದ್ರದ್ದು ಈ ಅಪ್ಡೇಟೆಡ್ PDF ಅಲ್ಲಿ ಇರಲಿಲ್ಲ. ಇದು ಗ್ರೇ ಏರಿಯಾ ಕುದುರೆಗೆರೆಯಲ್ಲಿರೋದು. ಪೆರಿಫೆರಲ್ ರಿಂಗ್ ರೋಡ್ ಸರ್ವೆ ನಂಬರ್ ಮಾದನಾಯಕನಹಳ್ಳಿ, ತುಮಕೂರು ಹೈವೇ. ಇಲ್ಲಿಗೆ ಇದು ಪೆರಿಫೆರಲ್ 1, ಪೆರಿಫೆರಲ್ ರಿಂಗ್ ರೋಡ್ 2, ಅರ್ಕಾವತಿ ನದಿ ಹತ್ರ, ಮಾಕ್ಲಿಪ್ ಪಕ್ಕದಲ್ಲಿ. ಇಷ್ಟೇ ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ನನಗೆ ವ್ಯಾಲ್ಯೂಬಲ್ ಕಂಟೆಂಟ್ ಸಿಗ್ತಾಯಿದೆ ಈ ಚಾನಲಿಂದ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈಗ ಪಂಚಾಯತಿದು ಕೇಳ್ತಾ ಇದ್ದೀರಾ, ಗ್ರಾಮೀಣ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ ಅಂತ. ಎಲ್ಲ ಕಡೆನೂ ಬಿಡಬೇಕಾದ್ರೆ ಒಟ್ಟಿಗೆ ಬಿಟ್ಟಿದ್ದು. ನನಗೂ ಒಂದೆರಡು ನ್ಯೂಸ್ ಪ್ರಕಾರ ಏನು ಅಂದರೆ ಆಲ್ರೆಡಿ ಗ್ರಾಮ ಪಂಚಾಯತಿಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಗ್ರೌಂಡ್ ರಿಪೋರ್ಟ್ ಏನು ಅಂತ ಗೊತ್ತಿಲ್ಲ, ನಾನು ಹೋಗಿ ಚೆಕ್ ಮಾಡಿಲ್ಲ. ಹೋಗಿ ಚೆಕ್ ಮಾಡ್ತೀನಿ, ಗ್ರಾಮ ಪಂಚಾಯತಿಗೆ ಹೋಗಿ ಚೆಕ್ ಮಾಡಿ ಅದು ಕನ್ಫರ್ಮ್ ಆದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗ್ರಾಮ ಪಂಚಾಯತಿದು. ಬಟ್ ನಗರಸಭೆದು ಆಲ್ರೆಡಿ ಬಿಟ್ಟಿದ್ದಾರೆ, ನಡೀತಾ ಇದೆ. ನಾನು ಬಂದೆ. ಅಲ್ಲಿ ನಗರಸಭೆ ಆಫೀಸಲ್ಲಂತೂ ತುಂಬ ವಿಷಯಗಳು ನಡೀತಾ ಇದೆ. ಇರಲಿ, ಅದನ್ನು ಏನಾದರೂ ಮಾಡಬೇಕು. ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿದೆ ನಗರಸಭೆಯಲ್ಲಿ ಅಂದರೆ ಕಮೆಂಟ್ ಮಾಡಿ. ಇನ್ನೇನು ಮಾಡೋಕ್ಕಾಗಲ್ಲ, ಅದ್ರ ಮೇಲೂ ವೀಡಿಯೋ ಮಾಡೇ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.